ಓಂ ನಮೋ ಭಗವತೆ ವಾಚಸ್ಪತೆಯೇ. ಪ್ರಮಾಣ ಲಕ್ಷಣದಲ್ಲಿ ಈ ಜಗತ್ ಸತ್ಯತ್ವಗ್ರಾಹಿ ಪ್ರತ್ಯಕ್ಷಸ್ಯ ಅನುಮಾನ ಮಾತ್ರಗ್ರಾಹಿತ್ವ ವರ್ತಮಾನ ಮಾತ್ರಗ್ರಾಹಿತ್ವ ಅನ್ನುವ ಆಚಾರ್ಯರ ಮೂಲ ಏನಿದೆ, ಆ ಮೂಲದ ಅವಲೋಕನ ಮತ್ತೆ ಅದರ ವಿವರಣದ ಅವಲೋಕನ ಮುಗಿದಿದೆ. ಆದರೆ ಆ ಮೂಲದಲ್ಲಿ ಕೊನೆಯ ಒಂದು 2-3 ವಾಕ್ಯಗಳ ಒಂದು ಸಂಕ್ಷಿಪ್ತವಾದ ವಿವರ ಹೇಳುವುದು ಉಳಿದಿದೆ. 570ನೇ ಪುಟದಲ್ಲಿ ವ್ಯಭಿಚಾರಶ್ಚೇತ್ ಅಂತ ಹೀಗಿದೆ. ಅದರದ್ದು ವಿವರಣೆ ನಾವು ನೋಡಿದ್ದೇವೆ ಈಗಾಗಲೇ. ಕೆಲವೊಮ್ಮೆ ಪ್ರತ್ಯಕ್ಷ ಅರ್ಥ ವ್ಯಭಿಚಾರಿ ಆಗುವುದರಿಂದ ಅಂತ ಅದರ ಅನುವಾದ ಇದೆ. ಹಾಗೆ ಅದರ ವಿವರಣದಲ್ಲಿ ಕೆಲವರು ಹೀಗೆ ಆಕ್ಷೇಪಿಸ್ತಾರೆ, ಪ್ರತ್ಯಕ್ಷ ಅನ್ನೋದು ಕೆಲವು ಸಲ ಅಸತ್ಯ ಆಗ್ತದೆ. ಹಾವು ಅಂತ ಕಂಡಿರ್ತದೆ, ಆದರೆ ಹಾವು ಇರೋದಿಲ್ಲ, ಆಗ ಪ್ರತ್ಯಕ್ಷ ಅಪ್ರಮಾಣ ಆಗ್ತದೆ. ಹಾಗಿರುವಾಗ ಬೇರೆ ಸಂದರ್ಭದಲ್ಲಿ ಎಲ್ಲ ಕಡೆ ಪ್ರತ್ಯಕ್ಷ ಬಂದರೂ ಕೂಡ ಅದೇ ಥರದ ಅನುಮಾನ ಬರ್ತದೆ ಅಂತ ಹೀಗೆಲ್ಲ ಬಂದಿದೆ. ಅದನ್ನೇ ವ್ಯಭಿಚಾರಶ್ಚೇತ್ ಅನ್ನುವ ಈ ಆಚಾರ್ಯದ ಮೂಲದಲ್ಲಿ ನಾವೀಗ ನೋಡ್ಬೇಕಷ್ಟೆ. ಮೂಲದ ಅರ್ಥವನ್ನು ಗಮನಿಸಿದರೆ ಸಾಕು. ವ್ಯಭಿಚಾರಶ್ಚೇತ್, ಪ್ರತ್ಯಕ್ಷವು ಕೆಲವು ಕಡೆ ವ್ಯಭಿಚಾರಿಯಾಗಿದೆ. ಅದರಿಂದ ಎಲ್ಲ ಕಡೆ ಅನುಮಾನ, ಎಲ್ಲ ಸಂದರ್ಭದಲ್ಲಿಯೂ ನಮಗೆ ಸಂಶಯ ಬರ್ತದೆ. ಒಬ್ಬ ಸುಳ್ಳು ಹೇಳ್ತಾ ಇದ್ರೆ, ಒಂದ್ಸರಿ ಒಬ್ಬ ಸುಳ್ಳು ಹೇಳಿದ್ರೆ ಬೇರೆ ಸಂದರ್ಭದಲ್ಲೂ ಕೂಡ ಅವನು ಸತ್ಯ ಹೇಳ್ತಾ ಇದ್ರು ಸಂಶಯ ಬರುವಂತೆ. ಒಮ್ಮೆ ಪ್ರತ್ಯಕ್ಷ ಅಪ್ರಮಾಣ ಆದರೆ ಎಲ್ಲ ಕಡೆಯೂ ಅದರ ಪ್ರಾಮಾಣ್ಯದ ಬಗ್ಗೆ ಸಂಶಯ ಬರ್ತದೆ. ಇದು ಅಪ್ರಮಾಣ ಆಗಿರಬಹುದು ಅನ್ನುವ ಒಂದು ಸಂಶಯ ಬರ್ತದೆ. ಹೀಗೆ ಪ್ರತ್ಯಕ್ಷ ಅಂತ ಅನ್ನೋದು ಸಂಶಯಗ್ರಸ್ತ ಆಗಿದೆ. ಸಂಶಯಗ್ರಸ್ತ ಆಗಿರೋದ್ರಿಂದ ಅದು ಈ ವಿಶ್ವಮಿಥ್ಯಾತ್ವ ಸಾಧಕವಾದ ಅನುಮಾನವನ್ನ, ಹಾಗೆ ವಿಶ್ವಮಿಥ್ಯಾತ್ವ ಸಾಧಕವಾದ ಜೀವಬ್ರಹ್ಮೈಕ್ಯ ಸಾಧಕವಾದ ಆಗಮಗಳನ್ನ ಹೇಗೆ ಅಪ್ರಮಾಣ ಅಂತ ಮಾಡೀತು, ಪ್ರತ್ಯಕ್ಷದ ವಿರೋಧ ಅನುಮಾನಾಗಮಗಳಿಗೆ ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಗಮಾರ್ಥಾನುಮಾನ ಆಚಾರ್ಯರ ಆ ವಾಕ್ಯದಲ್ಲಿ ಆಗಮಾರ್ಥ ಮತ್ತು ಅನುಮಾ ನಿರ್ದೋಷತ್ವಾಧ್ಯವಸಾಯೇಚ ಸಮಃ. ಅನುಮಾನ ಅಂತ ನಾವೇನು ನಪುಂಸಕಲಿಂಗ ಶಬ್ದ ಪ್ರಯೋಗ ಮಾಡ್ತೇವಲ್ಲ, ಅನುಮಾನಂ ಅನುಮಾನಿ ಅನುಮಾನಾನಿ ಅಂತ, ಹಾಗೆ ಅನುಮಾ ಅಂತ ಮತ್ತೊಂದು ಶಬ್ದ ಇದೆ. ಅನುಮಾ ನಿರ್ದೋಷತ್ವ, ಅನುಮಾನದ ನಿರ್ದೋಷತ್ವ ಅಂತ ಅರ್ಥ. ಅನುಮಾ ಅಂತ ಹಾಗೊಂದು ಬೇರೆ ಶಬ್ದ ಇದೆ, ಅದನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನ ಕನ್ನಡದಲ್ಲಿ ಅನುವಾದಿಸಿದ್ದಾರೆ, ಅದನ್ನ ನಾವು ನೋಡಬೇಕು. ಜಗತ್ತು ಮಿಥ್ಯಾ ಅಂತ ಸಾಧಿಸುವ ಅನುಮಾನ ಮತ್ತೆ ಆಗಮ, ಇವು ನಿರ್ದುಷ್ಟವಾಗಿವೆ ಅಂತ ಸಾಧಿಸುವ ಸಾಕ್ಷಿ ಪ್ರತ್ಯಕ್ಷದಲ್ಲಿಯೂ ಕೂಡ ಈ ಅವಿಶ್ವಾಸ ಅಂತ ಅನ್ನೋದು ಸಮಾನವಾಗಿ ಬರಬೇಕಾದಿತ್ತು. ಆಗಮಾರ್ಥ, ಆಗಮ ಅಂದ್ರೆ ಈ ನೇಹನ ನಾಸ್ತಿ ಕಿಂಚನ ಅನ್ನುವಂಥ ಆಗಮ. ಹಾಗೆ ಆ ಆಗಮದ ಅರ್ಥ ಅದನ್ನು ತೀರ್ಮಾನಿಸುವಂತಹ, ಅಂದ್ರೆ ಅಧ್ಯವಸಾಯ ಅಂದ್ರೆ ನಿಶ್ಚಯಿಸುವಂತಹ ಪ್ರತ್ಯಕ್ಷ ಅಂತ ಅರ್ಥ. ಹಾಗೆ ಅನುಮಾ ನಿರ್ದೋಷತ್ವ, ಅನುಮಾ ಅಂದ್ರೆ ವಿಶ್ವಮಿಥ್ಯಾತ್ವ ಅನುಮಾ. ಆ ಅನುಮಾನ ಅಂತ 4 ಅಕ್ಷರ ಇರುವ ಶಬ್ದ ಒಂದು, ಅನುಮಾ ಅಂತ ಮತ್ತೊಂದು ಶಬ್ದ. ಆ ಅನುಮಾದ ನಿರ್ದೋಷತ್ವ, ವಿಶ್ವಮಿಥ್ಯಾದೃಶ್ಯತ್ವಾತ್ಯಂತ ನೀವಂತೂ ಅನುಮಾ ಪ್ರಯೋಗ ಮಾಡಿದ್ದೀರಿ. ಆ ಅನುಮಾ ಸರಿಯಾಗಿದೆ ಅಂತ ತೀರ್ಮಾನ ಮಾಡುವುದು ಯಾವುದು? ಸಾಕ್ಷಿ ಪ್ರತ್ಯಕ್ಷವೇ ಮಾಡಬೇಕು. ಸಾಕ್ಷಿ ಪ್ರತ್ಯಕ್ಷ ಬಿಟ್ರೆ ಬೇರೆ ಏನು ಅದಕ್ಕೆ ಗತಿ ಇಲ್ಲ. ಹೀಗೆ ಆಗಮದ ಅರ್ಥವನ್ನು, ಹಾಗೆ ಈ ವಿಶ್ವಮಿಥ್ಯಾದೃಶ್ಯತ್ವಾದೆಂಬ ಅನುಮಾನದ ಸಂಗತಿಯನ್ನು ಸರ್ಟಿಫೈ ಮಾಡಬೇಕಾದದ್ದು ಸಾಕ್ಷಿಯೇ. ಆ ಸಾಕ್ಷಿ ಪ್ರತ್ಯಕ್ಷದ ವಿಷಯದಲ್ಲಿಯೂ ಕೂಡ ಈ ಥರ ಸಂಶಯ ಬರಬೇಕಾದಿತ್ತು. ಯಾಕಂದ್ರೆ ಈ ಪ್ರತ್ಯಕ್ಷ ಅಂತ ಸಂಶಯಗ್ರಸ್ತ ಅಂತ ನೀವು ಅಭಿಪ್ರಾಯಪಟ್ರೆ, ಪ್ರತ್ಯಕ್ಷ ಸಂಶಯಗ್ರಸ್ತ ಆದರೆ ಸಾಕ್ಷಿ ಪ್ರತ್ಯಕ್ಷವು ಕೂಡ ಸಂಶಯಗ್ರಸ್ತ ಆಗಬೇಕಾದಿತ್ತು. ಅದರಿಂದ ಏನಾಗ್ತದೆ? ಅದನ್ನೇ ಅವಿಶ್ವಾಸ ಸಮಾನ, ಎರಡೂ ಕೂಡ ಅವಿಶ್ವಾಸ ಸಮಾನ ಅಂತ ಅಲ್ಲಿ ಅನುವಾದ ಮಾಡಿದ್ದಾರೆ. ಆದ್ರಿಂದ ಅಭೇದ ವಾಕ್ಯಗಳಿಗೆ ಭೇದ ಪರವಾಗಿ ಅರ್ಥ ಮಾಡಬೇಕಾದಿತ್ತು. ನೇಹನಾನಾಸ್ತಿ ಕಿಂಚನ ಇತ್ಯಾದಿ ವೇದ ವಾಕ್ಯಗಳನ್ನು ಇಟ್ಕೊಂಡು, ತತ್ವಮಸಿ ಇತ್ಯಾದಿ ವಾಕ್ಯಗಳನ್ನು ಇಟ್ಕೊಂಡು ನೀವು ಅಭೇದವನ್ನ ಹೇಳಿಕೊಟ್ಟಿದ್ದೀರಿ. ಮತ್ತೆ ಆ ವೇದವಾಕ್ಯಗಳಿಗೆ ಪ್ರಾಮಾಣ್ಯವನ್ನು ತೋರಿಸುವಂತಹ ಸಾಕ್ಷಿ ಪ್ರತ್ಯಕ್ಷದ ವಿಷಯದಲ್ಲೇ ಅನುವಾದ ನಮಗೆ ಸಂಶಯ ಬಂದ್ರೆ, ಆವಾಗ ಆ ಅಭೇದ ವಾಕ್ಯಗಳ ಶಕ್ತಿಯೇ ಹೊರಟೋಗಿ ಅವೆಲ್ಲವೂ ಭೇದ ಪರವಾಗಿವೆ ಅಂತ ಆಗಬೇಕಾದಿತ್ತು. ಅತಃ ಉತ್ತರ ದಿವಸೇ ಅಭೇದ ವಾಕ್ಯಸ್ಯ ಭೇದ ಅರ್ಥ ಸ್ಯಾತ್ ಅಂತಿದೆ ನೋಡಿ.
ಇದನ್ನ ನಾವು ಈ ಹಿಂದೆ ನೋಡಿರಲಿಲ್ಲ. ಪ್ರತ್ಯಕ್ಷ ಅನ್ನೋದು ವರ್ತಮಾನ ಕಾಲವನ್ನು ಮಾತ್ರ ಗ್ರಹಿಸ್ತದೆ ಅಂತ ಆದ್ರೆ, ನೇಹನಾನಾಸ್ತಿ ಕಿಂಚನೆ ಎಂಬ ವೇದವಾಕ್ಯ ಇವತ್ತು ಅಭೇದವನ್ನ ನೀವು ಪ್ರತಿಪಾದನೆ ಮಾಡಿದೆ. ಆದರೆ ಅದಕ್ಕೆ ಸರ್ಟಿಫಿಕೇಟ್ ಕೊಡುವಂತಹ ಸಾಕ್ಷಿ ಪ್ರತ್ಯಕ್ಷ ಅಂತ ಅನ್ನೋದು ವರ್ತಮಾನ ಕಾಲದ ವಿಷಯವನ್ನು ಮಾತ್ರ ತಿಳಿಸ್ತದೆ ಅಂತ ಆದ್ರೆ, ಈ ನೇಹನಾನಾಸ್ತಿ ಕಿಂಚನೆ ಎಂಬ ವಾಕ್ಯ ಅಭೇದ ಪರ ಅಂತ ನಮಗೆ ತಿಳಿಸುವಂತಹ ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷ ಏನಿದೆ ಅದು ಕೂಡ ವರ್ತಮಾನ ಕಾಲದ ವಿಷಯವನ್ನು ಮಾತ್ರ ಗ್ರಹಿಸಬೇಕಾಗಿತ್ತು. ಹಾಗಾದ್ರೆ ಮಾರನೇ ದಿವಸ ಆ ನೇಹನಾನಾಸ್ತಿ ಕಿಂಚನೆ ಎಂಬ ವಾಕ್ಯಕ್ಕೂ ಮತ್ತೆ ತತ್ವಮಸಿ ಮೊದಲಾದ ವೇದ ವಾಕ್ಯಗಳಿಗೂ ಅಭೇದ ಪರವಾಗಿಯೇ ಅರ್ಥ ಆಗಬೇಕಾಗಿತ್ತು. ನಿರ್ದೋಷ ಅನುಮಾಯಾಹ, ಇಲ್ಲಿ ನೋಡಿ ಅನುಮಾ ಅಂತ ಶಬ್ದ ಇದೆ, ಅದು ಅನುಮಾ ಅನುಮೇ ಅನುಮಾಹ ಅಂತ ಆಕಾರಾಂತವಾದ ಶಬ್ದ. ಅದೇ ಅವಾಗ ನನಗೆ ಗೊಂದಲಕ್ಕೆ ಕಾರಣ ಆಗಿತ್ತು. ಅದನ್ನ ಅನುಮಾ ನಿರ್ದೋಷತ್ವಂ, ಅನುಮಾಯಾಹ ನಿರ್ದೋಷತ್ವಂ ಅಂತ ಹೀಗರ್ಥ. ಆದ್ರಿಂದ ಏನ್ ಮಾಡಬೇಕು? ಪ್ರತ್ಯಕ್ಷವನ್ನು ನಂಬದೇ ಹೋದ್ರೆ ನಿರ್ದುಷ್ಟವಾದದ್ದು ದುಷ್ಟ ಅಂತನೂ, ದುಷ್ಟವಾದದ್ದೆಲ್ಲವೂ ನಿರ್ದುಷ್ಟ ಅಂತನೂ ಮನುಷ್ಯ ಗೊಂದಲ ಮಾಡಿಕೊಂಡು ಪ್ರಮಾಣ ಅಪ್ರಮಾಣ ಅನ್ನುವಂಥ ವ್ಯವಸ್ಥೆಯೇ ಇಲ್ಲೇ ಇರಬೇಕಾಗಿತ್ತು. ನಿರ್ದೋಷ ಅನುಮಾಯಾಹ, ದೋಷರಹಿತವಾದ ಯಾವುದೇ ಅನುಮಾನ, ಅದು ನಾನು ತತ್ವವಾದಿ ಪ್ರಯೋಗ ಮಾಡಿರಲಿ, ಮಾಯಾವಾದಿಗಳು ನೀವು ಪ್ರಯೋಗ ಮಾಡಿರಲಿ, ಅವೆಲ್ಲದಕ್ಕೂ ಸದೋಷತ್ವ ಬರಬೇಕಾಗಿತ್ತು. ಹಾಗೆ ಸದೋಷ ಅನುಮಾಯಾಹ, ದುಷ್ಟವಾದಂತಹ ಅಪ್ರಾಮಾಣಿಕವಾದಂತಹ ಅನುಮಾನಕ್ಕೆ ನಿರ್ದೋಷತ್ವ ಬರಬೇಕಾಗಿತ್ತು. ಹೀಗೆಲ್ಲ ಅವ್ಯವಸ್ಥೆ ಆಗ್ತದೆ. ಆದ್ರಿಂದ ಒಂದು ಕಡೆ ಎಲ್ಲೋ ಪ್ರತ್ಯಕ್ಷ ತಪ್ಪಿದೆ ನಡೆದಿದೆ ಅಂದ ಮಾತ್ರಕ್ಕೆ ಜಗತ್ತಿನಲ್ಲಿ ಹಾಗೆ ಎಲ್ಲಾ ಕಡೆನೂ ಸಂಶಯ ಬರೋದಿಲ್ಲ. ಪ್ರತ್ಯಕ್ಷದ ಬಗ್ಗೆ ಬರೋದಿಲ್ಲ, ವ್ಯಕ್ತಿಗಳ ಬಗ್ಗೆ ಬರೋದಿಲ್ಲ, ಯಾರ ಬಗ್ಗೆನೂ ಕೂಡ ಹಾಗೆ ಬರೋದಿಲ್ಲ. ಮತ್ತೆ ಮೂಲಭೂತವಾಗಿ ನಮ್ಮ ಬಗ್ಗೆ ನಮಗೆ ಅನೇಕ ಬಾರಿ ನಾವು ತಪ್ಪಿದ್ದೇವೆ, ಎಡವಿದ್ದೇವೆ, ಪ್ರಮಾದ ಮಾಡಿದ್ದೇವೆ. ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಹಾಗೆ ನಾವು ಮಾಡ್ತೀವ? ನಮ್ಮ ಬಗ್ಗೆ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಸಂಶಯಗಳು ಬಂದು ನಾವು ಮಾಡುವ ಕೆಲಸಗಳನ್ನೆಲ್ಲ ಬಿಟ್ಟು ಕೂತ್ಕೊಂಡು ಬಿಡ್ತೇವ? ಹಾಗಿಲ್ಲ. ನಮ್ಮ ಸಹಚರರಾದವ್ರ ಜೊತೆಗೂ ಹಾಗೆ ನಾವು ಅನುಮಾನ ಪಡೋದಿಲ್ಲ. ಅನೇಕ ಬಾರಿ ಅವರು ಸುಳ್ಳು ಹೇಳಿದ್ರು ಕೂಡ ಮತ್ತೆ ಯಾವುದೋ ಪ್ರಸಂಗದಲ್ಲಿ ಅವ್ರ ಮಾತಿನಂತೆ ನಡಿಬೇಕಾಗ್ತದೆ. ಮನುಷ್ಯ ಅದನ್ನು ಪರಿಶೀಲನೆ ಮಾಡ್ತಾನೆ. ಹಾಗೆ ಪ್ರತ್ಯಕ್ಷ ಅಂತ ಅನ್ನೋದು ಕೆಲವು ಬಾರಿ ಅಪ್ರಮಾಣ ಆಗಿದ್ರೂ ಕೂಡ ಈ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅದು ಈ ವಿಶ್ವಮಿಥ್ಯಾತ್ವ ಅನುಮಾನಕ್ಕೆ ಪ್ರತ್ಯಕ್ಷ ಅಂತ ಅನ್ನೋದು ವಿರೋಧಿಯೇ ಆಗಿದೆ. ಪ್ರಬಲವಾದ ಪ್ರತ್ಯಕ್ಷ ಆದ್ರಿಂದ ಅದು ವಿಶ್ವಮಿಥ್ಯಾತ್ವ ಅನುಮಾನವನ್ನ ಖಂಡಿಸ್ತದೆ ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಈ ಮೂಲವೂ ಕೂಡ ಆಚಾರ್ಯರ ಈ ಮೂಲವೂ ಕೂಡ ಸಮಾಪ್ತ ಆಗಿದೆ.